ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಳೂರು ಯೂನಿವರ್ಸಿಟಿಯಲ್ಲಿರುವಂತಹ ಗೆಸ್ಟ್ ಲೆಕ್ಚರ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂಥ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪ್ತದೆ ಅಂತ ಹೇಳ್ತಾ, ಬನ್ನಿ ಇವತ್ತು ವಿಡಿಯೋದಲ್ಲಿ ಮಂಗಳೂರು ಯೂನಿವರ್ಸಿಟಿಯಲ್ಲಿರುವಂತಹ ಗೆಸ್ಟ್ ಲೆಕ್ಚರ್ ಪೋಸ್ಟ್ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಗೆಸ್ಟ್ ಲೆಕ್ಚರಿಗೆ ನೋಟಿಫಿಕೇಷನ್ ಆಗಿದೆ. ಅಂದರೆ ಪೂರ್ಣಕಾಲಿಕ ಮತ್ತು ಅರೆಕಾಲಿಕ ಉಪನ್ಯಾಸಕರ ಹುದ್ದೆಗೆ ಅಧಿಕೃತ ಸೂಚನೆಯನ್ನು ಹೊರಡಿಸಿದ್ದಾರೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ನೋಡೋದಾದರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕುವಂಥದ್ದು. ಪ್ರಾರಂಭದ ದಿನಾಂಕ ನೋಡೋದಾದರೆ 25/7/2024 ಜುಲೈ 25ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಹಾಕಲಿಕ್ಕೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದರೆ 5 ಆಗಸ್ಟ್ 2024 5ನೇ ತಾರೀಕಿಗೆ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದಕ್ಕೆ. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿದೆ ಅಂತ ನೋಡೋದಾದರೆ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಮತ್ತು 55% ಅಂದರೆ 55% ಮಾರ್ಕ್ಸನ್ನು ಪಡೆದುಕೊಂಡಿರಬೇಕು. ಮತ್ತು SC/ST ಅವರಿಗೆ ಏನಿದೆ ಅವರಿಗೆ 50% ಮಾರ್ಕ್ಸನ್ನು ಪಡ್ಕೊಂಡ್ರೆ ಸಾಕು. ಮತ್ತು ನೆಟ್, ಸ್ಲೆಟ್ ಮತ್ತು PhD ಮಾಡಿರಬೇಕು ಆಯಾ ಸಬ್ಜೆಕ್ಟ್ ಮೇಲೆ. ಮತ್ತು ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ನೋಡೋದಾದರೆ 200 ಇದೆ. SC/ST ಮತ್ತು ಕ್ಯಾಟಗರಿ 1 ಏನಿದೆ ಅವರಿಗೆ 100 ರೂಪೀಸ್ ಫೀಸ್ ಇರುತ್ತೆ. ಅಭ್ಯರ್ಥಿಗಳು ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಅಪ್ಲಿಕೇಶನನ್ನು ಹಾಕಬೇಕು. ಅಪ್ಲಿಕೇಶನ್ ಹಾಕುವಾಗ ಏನೆಲ್ಲ ದಾಖಲೆಗಳನ್ನು ಒದಗಿಸಬೇಕು ಅಂತ ನೋಡೋದಾದರೆ SSLC ಮಾರ್ಕ್ಸ್ ಕಾರ್ಡ್ ಕೊಡಬೇಕು ಮತ್ತು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿ ಏನಿದೆ ಅದರ ಅಂಕಪಟ್ಟಿ ಅಂದರೆ ಮಾರ್ಕ್ಸ್ ಕಾರ್ಡನ್ನು ಸಬ್ಮಿಟ್ ಮಾಡಬೇಕು ಮತ್ತು ಪದವಿ ಪ್ರಮಾಣ ಪತ್ರಗಳನ್ನ ಕೊಡಬೇಕಾಗತ್ತೆ. ಮತ್ತು ನೆಟ್, ಸ್ಲೆಟ್, PhD ಏನಾಗಿದೆ ಅದರ ಪದವಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸ್ತಾ ಹೋಗಬೇಕು ಮತ್ತು ಸಂಶೋಧನಾ ಪತ್ರಿಕೆಗಳೇನಿದೆ ಅದನ್ನು ಸಬ್ಮಿಟ್ ಮಾಡಬೇಕಿರುತ್ತದೆ. ಅಂದರೆ ಇದರೆಲ್ಲ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಅಪ್ಲಿಕೇಶನನ್ನು ಕೊಡಬೇಕಾಗ್ತದೆ. ಇನ್ನು ಅಭ್ಯರ್ಥಿಗಳು ಅಂದರೆ ಕ್ಯಾಂಡಿಡೇಟ್ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತೀರೋ ಅವ್ರು ಏನೆಲ್ಲ ಗಮನಿಸಬೇಕಾಗಿರುವಂಥ ಅಂಶಗಳು ಏನೇನಂತ ನೋಡೋದಾದರೆ ಯಾವುದೇ ಕೊನೆಯ ದಿನಾಂಕದ ನಂತರ ಬಂದ ಅಪ್ಲಿಕೇಶನನ್ನು ಅವರು ಪರಿಗಣಿಸುವುದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಗೆಸ್ಟ್ ಲೆಕ್ಚರ್ನ ಪ್ರಕ್ರಿಯೆ ಅಂದರೆ ನೇಮಕಾತಿ ಪ್ರಕ್ರಿಯೆಯನ್ನು UGC ಮಾನದಂಡ ಮತ್ತು ಕರ್ನಾಟಕ ಸರ್ಕಾರದ ಮೀಸಲಾತಿ ಆದೇಶದನುಸಾರ ಅವರು ಆಯ್ಕೆಯನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳೇನಿದ್ದಾರೆ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಯಾವುದೇ ಘಟಕ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ರೆಡಿಯಾಗಿರಬೇಕು ಅಂತ ಹೇಳಿದ್ದಾರೆ. ಅಂದರೆ ಅಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಸಿದ್ಧರಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಅಪ್ಲಿಕೇಶನ್ ಹಾಕುವಾಗ ಫೀಸ್ ರಿಸಿಪ್ಟ್ ಏನಿದೆ ಅದನ್ನು ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವೆಲ್ಲ ಸಬ್ಜೆಕ್ಟಲ್ಲಿ ಲೆಕ್ಚರ್ ಪೋಸ್ಟ್ ಖಾಲಿ ಇದೆ ಅಂತ ನೋಡೋದಾದರೆ ಇಂಗ್ಲೀಷು, ಕನ್ನಡ, ಹಿಂದಿ, ಸಂಸ್ಕೃತ್, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜಿಯೋಗ್ರಫಿ ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಬಾಟನಿ ಆ್ಯಂಡ್ ಝುಯಾಲಜಿ ಆ್ಯಂಡ್ ಕಾಮರ್ಸ್ ಮತ್ತು BBA ಈ ಇಷ್ಟು ಸಬ್ಜೆಕ್ಟಲ್ಲಿ ಲೆಕ್ಚರಿಂಗ್ ಪೋಸ್ಟ್ ಖಾಲಿ ಇರುವಂಥದ್ದು. ಇನ್ನು ಇಂಟರ್ವ್ಯೂ ಡೇಟನ್ನು ಅವರು ಅಫಿಷಿಯಲ್ ವೆಬ್ಸೈಟಲ್ಲಿ ಪ್ರಕಟಿಸಲಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಯಾರಾದರೂ ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಯಾರಾದರೂ ಇದ್ದರೆ ಈ ಹುದ್ದೆಗೆ ಅಂದರೆ ಈ ಲೆಕ್ಚರ್ ಪೋಸ್ಟಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಳೂರು ಯೂನಿವರ್ಸಿಟಿಯಲ್ಲಿರುವಂತಹ ಗೆಸ್ಟ್ ಲೆಕ್ಚರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.